ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವುಮೆನ್ಸ್ IPL 2025ನ ಮ್ಯಾಚ್ ನಂಬರ್ 2 ನಿನ್ನೆ ನಡೆದಂಥ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗೆ ನಿನ್ನೆ ನಡೆದಂಥ ಈ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 2 ವಿಕೆಟ್ಸ್ ಮುಖಾಂತರ ಭರ್ಜರಿಯಾಗಿ ಗೆದ್ದಿದ್ದಾರೆ ಈ ಒಂದು ಮ್ಯಾಚನ್ನು. ಹಾಗೆ ಈ ಒಂದು ಮ್ಯಾಚ್ ಬಗ್ಗೆ ನಿನ್ನೆಯಿಂದ ಸಿಕ್ಕಾಪಟ್ಟೆ ನೆಗೆಟಿವ್ ಟಾಕ್ಸ್ ಬರ್ತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಿದು ನೆಗೆಟಿವ್ ಟಾಕ್ಸು? ಜನಗಳು ಇದ್ರ ಬಗ್ಗೆ ಮಾತಾಡೋಷ್ಟು ಅಂಥದ್ದೇನಾಯಿತು ನಿನ್ನೆ ಮ್ಯಾಚಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿನ್ನೆ ನಡೆದಂಥ ಈ ಮ್ಯಾಚನ್ನ ಟಾಸಿಂದ ಹಿಡಿದು ಮ್ಯಾಚ್ವರೆಗೂ ಪೂರ್ತಿ ಅಪ್ಡೇಟು ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು ಮ್ಯಾಚ್ ಅಪ್ಡೇಟ್ನ ಟಾಸ್ ಮುಖಾಂತರ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಈ ಒಂದು ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ನ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಯಾಕಂದರೆ ಈ ಒಂದು ಪಿಚ್ಚು ಚೇಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡಿರ್ಬೋದು ಫಸ್ಟ್ ಮ್ಯಾಚಲ್ಲಿ RCB ಮತ್ತು ಗುಜರಾತ್ ಮ್ಯಾಚು ಯಾವ ಥರ ಆಡಿ ಚೇಸ್ ಮಾಡೋದು ಅಂತ ನಮ್ಮ RCB ಟೀಮ್ ಅವರು ಆ ಒಂದು ಮ್ಯಾಚನ್ನ ಕಂಡೀಷನ್ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಒಂದು ಪಿಚ್ಚಲ್ಲಿ. ಹಾಗೆ ಈ ಒಂದು ಮ್ಯಾಚು ಕೂಡ ಕೋಟಂಬಿ ಸ್ಟೇಡಿಯಂನ ವಡೋದರದಲ್ಲಿ ನಡೆಯುತ್ತೆ. ಹೌದು, ಫಸ್ಟ್ ಮ್ಯಾಚು ಕೂಡ ಇಲ್ಲೇ ಆಗಿತ್ತು. ಇನ್ನು ಒಂದು ವೀಕ್ ಪೂರ್ತಿ ಇಲ್ಲೇ ನಡೆಯುತ್ತೆ. ಆಮೇಲೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಶಿಫ್ಟ್ ಆಗುತ್ತೆ 10 ದಿನ. ಮತ್ತು ನೆಕ್ಸ್ಟ್ ಈಗ 2 ಟೀಮ್ನ ಸ್ಟಾರ್ಟ್ 11 ಬಗ್ಗೆ ಮಾತಾಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಮೊದಲನೇದಾಗಿ ಮುಂಬೈ ಇಂಡಿಯನ್ಸ್ ಟೀಮ್ ಅಂತ ಬಂದಾಗ ಹರ್ಮನ್ಪ್ರೀತ್ ಕೌರ್ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಈ ಒಂದು ಸೀಸನಲ್ಲೂ ಕೂಡ. ಹಾಗೆ ಇವ್ರ ಜೊತೆಗೆ ನ್ಯಾಟ್ ಸ್ಕಿವರ್ ಬ್ರಂಟ್ ಅವರು ಒಳ್ಳೆ ಬ್ಯಾಟ್ಸ್ಮ್ಯಾನು. ಹಾಗೆ ನೆಕ್ಸ್ಟು ಎಸ್ಟಿಕಾ ಭಟಿಯಾ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನು. ಹಾಗೆ ನೆಕ್ಸ್ಟು ಹ್ಯಾಲಿ ಮ್ಯಾಥ್ಯೂಸ್ ಅವರು, ಮತ್ತು ನೆಕ್ಸ್ಟು ಅಮಿಲಾ ಕೀರ್ ಅವರು, ಹಾಗೆ ಸಜನಾ ಅವರು, ಮತ್ತು ನೆಕ್ಸ್ಟು ಅಮನ್ಜೋತ್ ಕೌರ್ ಅವರು. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಚಿಂತಾಮಣಿ ಕಲಿತಾ ಅವರು, ಹಾಗೆ ಸಂಸ್ಕೃತಿ ಗುಪ್ತಾ, ಸದ್ನೀಮ್ ಇಸ್ಮೇಲ್, ಶೈಖಾ ಇಶಾಕ್. ಒಂಥರ ಸಕ್ಕ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಮುಂಬೈ ಇಂಡಿಯನ್ಸ್ ಟೀಮು ನಮ್ಮ ಹರ್ಮನ್ಪ್ರೀತ್ ಕೌರ್ ಅವರ ಕ್ಯಾಪ್ಟನ್ಸಿಲಿ. ಹಾಗೆ ನೆಕ್ಸ್ಟ್ ಈಗ ಡೆಲ್ಲಿ ಕ್ಯಾಪಿಟಲ್ಸ್ನ ಸ್ಕ್ವಾಡ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಮೆಗ್ ಲ್ಯಾನಿಂಗ್ ಅವರು ಕ್ಯಾಪ್ಟನ್ ಆಗಿ ಈ ಒಂದು ಮ್ಯಾಚಲ್ಲಿ. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಶಫಾಲಿ ವರ್ಮಾ ಅವರು, ಅಲೆಕ್ಸಿ ಕ್ಯಾಪ್ಸಿ, ಜೆಮ್ಮಿಮಾ ರಾಡ್ರಿಗ್ಯೂಸ್, ಅನೆಬೆಲ್ ಸುದರ್ಲ್ಯಾಂಡ್, ನಿಕ್ಕಿ ಪ್ರಸಾದ್, ಸಾರ್ಹಾ ಬ್ರೈಸ್, ಶಿಖಾ ಪಾಂಡೆ, ಅರುಂಧತಿ ರೆಡ್ಡಿ, ಮಿನ್ನು ಮಣಿ, ರಾಧಾ ಯಾದವ್. ಈ ಟೀಮು ಕೂಡ ಅಷ್ಟೇ ಸಕ್ಕ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಆಡಿರೋ 2 ಸೀಸನಲ್ಲೂ ಕೂಡ 2 ಸೀಸನಲ್ಲೂ ಫೈನಲಿಗೆ ಬಂದಿದ್ದಾರೆ. ಅದೇ ಥರ 2 ಸಲಿನೂ ಸೋತಿದ್ದಾರೆ. ಕಾದು ನೋಡಬೇಕು ಈ ಸೀಸನ್ ಏನು ಮಾಡ್ತಾರೆ ಅಂತ. ಮತ್ತು ನೆಕ್ಸ್ಟ್ ಈಗ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ ಟೀಮ್ ಅವರು ಸ್ಟಾರ್ಟಿಂಗಲ್ಲಿ 2 ವಿಕೆಟ್ನ ಬೇಗನೆ ಕಳ್ಕೊಂಡ್ಬಿಡ್ತಾರೆ. ಅದು ಎಸ್ಟಿಕಾ ಭಟಿಯಾ ಅವ್ರದ್ದು ಮತ್ತು ಹ್ಯಾಲಿ ಮ್ಯಾಥ್ಯೂಸ್ ಅವ್ರದ್ದು. ಹಾಗೆ ವಿಕೆಟ್ ಬಿದ್ದರೂ ಕೂಡ ಇವ್ರದ್ದು ಸ್ಪೀಡ್ ಮಾತ್ರ ನಿಲ್ಲದೇ ಇಲ್ಲ. ಅದು ಹರ್ಮನ್ಪ್ರೀತ್ ಕೌರ್ ಅವರು ಮತ್ತು ನ್ಯಾಟ್ ಸ್ಕಿವರ್ ಬ್ರಂಟ್ ಅವ್ರದ್ದು. ವಿಕೆಟ್ ಬಿದ್ದಿರೋ ಟೈಮಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ತಂದುಕೊಡ್ತಾರೆ ಟೀಮ್ಗೆ ಇಬ್ಬರು ಕೂಡ. ಇದರಲ್ಲಿ ಹರ್ಮನ್ಪ್ರೀತ್ ಕೌರ್ ಅವರು 22 ಬಾಲ್ಗೆ 42 ರನ್ ಹೊಡೆದ್ರೆ ನ್ಯಾಟ್ ಸ್ಕಿವರ್ ಬ್ರಂಟ್ ಅವರು 59 ಬಾಲ್ಗೆ 80 ರನ್ ಹೊಡೆಯೋ ಮುಖಾಂತರ ಈ ಒಂದು ಸ್ಕೋರ್ನ ತುಂಬ ಮುಂದೆ ತೊಗೊಂಡು ಹೋಗಿದ್ದಾರೆ ಇಬ್ಬರು ಕೂಡ. ಹಾಗೆ ಚಿಂದಿ ಬ್ಯಾಟಿಂಗ್ ಮಾಡಿದ್ರು ನಿನ್ನೆ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ. ಹಾಗೆ ರನ್ಸು ಚೆನ್ನಾಗಿ ಬರ್ತಿರೋ ಟೈಮಲ್ಲಿ ಒಂದು ಎಡವಟ್ಟು ಆಗುತ್ತೆ ಇಲ್ಲಿ. ಅದೇನಪ್ಪ ಅಂದರೆ ಹರ್ಮನ್ಪ್ರೀತ್ ಕೌರ್ ಅವರ ವಿಕೆಟು. ಇವರು ವಿಕೆಟ್ ಬೀಳ್ತಿದ್ದಂಗೆ ಎಲ್ಲ ಒಂದು ಪ್ಲೇಯರ್ಸು ಕೂಡ ಟಕ ಅಂತ ಔಟ್ ಆಗಿಬಿಡ್ತಾರೆ ಬೇಗನೆ. ಯಾರು ಕೂಡ ನ್ಯಾಟ್ ಸ್ಕಿವರ್ ಬ್ರಂಟ್ ಅವರಿಗೆ ಸಾಥ್ ಕೊಡಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಎಲ್ಲ ಒಂಥರ ಬಂದಂಗೆ ಔಟ್ ಆಗಿಬಿಡ್ತಾರೆ. ಇಲ್ಲಿ ಹೊಡ್ತಾ ಬೀಳುತ್ತೆ ಮುಂಬೈ ಇಂಡಿಯನ್ಸ್ ಟೀಮ್ಗೆ. ಹಾಗೆ ಸ್ಕೋರ್ ಅಂತ ಬಂದಾಗ 190-200 ಬರಬೇಕಾಗಿರುವಂಥ ಈ ಒಂದು ಸ್ಕೋರು ಟೋಟಲ್ ಆಗಿ 19 ಓವರ್ಗೆ ಔಟ್ ಆಗಿಬಿಡ್ತಾರೆ 164 ರನ್ಗೆ ಮುಂಬೈ ಇಂಡಿಯನ್ಸ್ ಟೀಮ್ ಅವರು ಈ ಒಂದು ಮ್ಯಾಚಲ್ಲಿ. ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ಕೊಂಬಂದ್ರು ಬ್ಯಾಟಿಂಗು. ಆದರೆ ಬರ್ತಾ ಲಾಸ್ಟ್ 5 ಓವರ್ಸ್ ಅಂತ ಬಂದಾಗ ಟೋಟಲ್ ಆಗಿ ಡುಮ್ಕಿ ಹೊಡೆದ್ಬಿಟ್ರು ಮುಂಬೈ ಇಂಡಿಯನ್ಸ್ ಟೀಮ್ ಅವರು. ಅವರೊಂದು ಬ್ಯಾಟಿಂಗಲ್ಲಿ ಟೋಟಲ್ ಆಗಿ ಫ್ಲಾಪ್ ಆದರು ಲಾಸ್ಟ್ 5 ಓವರ್ಸಲ್ಲಿ. ಆದರೂ ಕೂಡ ಮುಂಬೈ ಇಂಡಿಯನ್ ಟೀಮ್ ಕಾನ್ಫಿಡೆನ್ಸ್ ಅಂತೂ ಕಮ್ಮಿ ಆಗಿರಲಿಲ್ಲ. 164 ಡಿಫೆಂಡ್ ಮಾಡ್ತೀವಂತ ಕಾನ್ಫಿಡೆನ್ಸಲ್ಲಿ ಇದ್ರು ಈ ಒಂದು ಮ್ಯಾಚಲ್ಲಿ. ಹಾಗೆ ನೆಕ್ಸ್ಟ್ ಈಗ ಡೆಲ್ಲಿ ಟೀಮ್ನ ಬ್ಯಾಟಿಂಗ್ ಅಂತ ಬಂದಾಗ ಇದರಲ್ಲಿ ಮೇಯ್ನ್ ಆಗಿ ಸ್ಟಾರ್ಟಿಂಗಲ್ಲಿ ಶಫಾಲಿ ವರ್ಮಾ ಅವರು ಒಂದೊಳ್ಳೆ ಓಪನಿಂಗ್ ತಂದುಕೊಟ್ಟರು ಟೀಮ್ಗೆ. 6 ಓವರ್ಗೆ 60 ರನ್ ಪ್ಲಸ್ ಏನೋ ರನ್ ಬಂತು ಈ ಒಂದು ಮ್ಯಾಚಲ್ಲಿ. ಹಾಗೆ ಇವರೊಂದು ಬ್ಯಾಟಿಂದ 18 ಬಾಲ್ಗೆ 43 ರನ್ ಹೊಡೆಯೋ ಮುಖಾಂತರ ಒಂಥರ ಸೂಪರ್ ಸ್ಟಾರ್ ಆದರು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ ಈ ಒಂದು ಮ್ಯಾಚಲ್ಲಿ. ಹಾಗೆ ಇವ್ರ ವಿಕೆಟ್ ಬಿದ್ದ ಮೇಲೆ ಟೋಟಲ್ ಆಗಿ ಡೆಲ್ಲಿ ಒಂಥರ ಲೋ ಆಗಿಬಿಡ್ತಾರೆ ಬ್ಯಾಟಿಂಗಲ್ಲಿ. ಒಂಥರ ವಿಕೆಟ್ ಬೇಗನೆ ಬಿತ್ತು. ಜೆಮ್ಮಿಮಾ ರಾಡ್ರಿಗ್ಯೂಸ್ ಅವರಾಗಿರ್ಬೋದು, ಅನ್ನೆಬೆಲ್ ಸುದರ್ಲ್ಯಾಂಡ್ ಅವರಾಗಿರ್ಬೋದು, ಹಾಗೆ ಅಲೆಕ್ಸಿ ಕ್ಯಾಪ್ಸಿ ಅವ್ರದ್ದಾಗಿರ್ಬೋದು. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದನೂ ಬರೋಲ್ಲ, ಬೇಗನೆ ವಿಕೆಟ್ ಬೀಳ್ತಾರೆ. ಹಾಗೆ ಇವ್ರು ಬಿಟ್ಟರೆ ಕೊನೆಯದಾಗಿ ನಿಕ್ಕಿ ಪ್ರಸಾದ್ ಅವರು ಮತ್ತು ಸಾರ್ಹಾ ಬ್ರೈಸ್ ಅವರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಕೊನೆಯದಾಗಿ 16 ಬಾಲ್ಗೆ 31 ರನ್ನು
ಪಾರ್ಟ್ನರ್ಶಿಪ್ ರನ್ಸ್ ಆಗಿ ಬರುತ್ತೆ ಇವರಿಬ್ಬರ ಕಡೆಯಿಂದನೂ ಕೂಡ. ಹಾಗೆ ಟೀಮ್ಗೆ ಸೋಲುವಂಥ ಪರಿಸ್ಥಿತಿಲಿ ಇದ್ದಾಗ ಒಂದು ಒಳ್ಳೆ ರನ್ಸ್ ತಂದುಕೊಟ್ಟು ಗೆಲ್ತೀವೇನೋ ಕಾನ್ಫಿಡೆನ್ಸ್ ತಂದುಕೊಟ್ರು ಇಬ್ಬರು ಕೂಡ ಈ ಒಂದು ಮ್ಯಾಚಲ್ಲಿ. ಹಾಗೆ ಕೊನೆಯದಾಗಂತ ಬಂದಾಗ ಒಂದು ಬಾಲ್ಗೆ 2 ರನ್ ಬೇಕಾಗಿರುತ್ತೆ ಡೆಲ್ಲಿ ಟೀಮ್ ವಿನ್ ಆಗೋದಕ್ಕೆ. ಇಲ್ಲಿ ನಡೀತೆ ಅವಾಗ ಮೇನ್ ಡ್ರಾಮಾ. ನೀವು ಇಲ್ಲಿ ನೋಡ್ತಿರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ಅವರು 1 ರನ್ ಕಂಪ್ಲೀಟ್ ಮಾಡಿ 2ನೇ ರನ್ಗೆ ವಾಪಸ್ ಬರಬೇಕಾದ್ರೆ ಈ ಒಂದು ಪೊಸಿಷನಲ್ಲಿ ಇಡ್ತಾರೆ. ಹಾಗೆ ಇದನ್ನು ಅಂಪೈರ್ ಅವರು ನಾಟ್ ಔಟ್ ಅಂತ ಡಿಕ್ಲೇರ್ ಮಾಡಿ ಡೆಲ್ಲಿ ಟೀಮ್ ವಿನ್ ಅಂತ ಕೊಡ್ತಾರೆ ರಿಸಲ್ಟು. ಈ ಒಂದು ವಿಷಯದ ಬಗ್ಗೆನೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟಾಕ್ಸ್ ಬರ್ತಾ ಇರೋದು. ಇದು ಔಟು ನಾಟ್ ಔಟ್ ಅಂತ ಹೇಗೆ ಕೊಟ್ಟು ಥರ್ಡ್ ಅಂಪೈರ್ ಅವರು ಅಂತ ಮುಂಬೈ ಇಂಡಿಯನ್ ಫ್ಯಾನ್ಸ್ಗಳೆಲ್ಲ ರಚ್ಚಿದ್ದಾರೆ ಥರ್ಡ್ ಅಂಪೈರ್ ಮೇಲೆ. ಹಾಗೆ ಮ್ಯಾಚಲ್ಲಿ ಹರ್ಮನ್ಪ್ರೀತ್ ಕೌರ್ ಅವರು ಕೂಡ ಕೇಳಿದ್ರಲ್ಲಿ ಗ್ರೌಂಡಲ್ಲಿ ಇದೇಗೆ ನಾಟ್ ಔಟ್ ಅಂತ ಕೊಟ್ರಿ ಅಂತ. ಆದರೆ ಅದನ್ನೇನು ಮಾಡೋಕ್ಕಾಗಿಲ್ಲ ಅಲ್ಲಿದ್ದ ಅಂಪೈರ್ ಅವರು. ಅದು ಥರ್ಡ್ ಅಂಪೈರ್ ಡಿಸಿಷನ್ನು. ಒಂದ್ಸಲಿ ಕೊಟ್ಟಾದ್ಮೇಲೆ ಅದು ಚೇಂಜ್ ಆಗಲ್ಲ ಅಷ್ಟೇ. ಟೋಟಲ್ ಆಗಿ ಒಂದು ಮ್ಯಾಚಲ್ಲಿ ಥರ್ಡ್ ಅಂಪೈರಿಂದ ಮೋಸ ಆಗಿದೆ ಅನ್ನೋ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ನಿನ್ನೆಯಿಂದ. ಹಾಗೆ ಈ ಒಂದು ರನ್ಔಟು ಔಟ್ ಅಥವಾ ನಾಟ್ ಔಟ್ ಅಂತ ನನಗೂ ಕೂಡ ಕರೆಕ್ಟಾಗಿ ಕ್ಲಾರಿಟಿ ಕೊಡೋಕ್ಕಾಗ್ತಿಲ್ಲ. ಯಾವ ಕಡೆಯಿಂದ ನೋಡಿದ್ರು ಸಿಕ್ಕಾಪಟ್ಟೆ ಮಿಸ್ ಹೊಡಿತಿದೆ ನನಗೂ ಕೂಡ. ಇಲ್ಲಿ ಕರೆಕ್ಟಾಗಿ ಗೆಸ್ ಅಂತೂ ಮಾಡೋಕ್ಕಾಗ್ತಿಲ್ಲ ಏನು ಅಂತ. ಹಾಗೆ ಇದ್ರ ಬಗ್ಗೆ ಇದು ಔಟ್ ಅಥವಾ ನಾಟ್ ಔಟ್ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.